ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿನ 3ನೇ ಪಾಠವಾದಂತಹ ಆರಂಭಿಕ ಸಮಾಜದ ಕುರಿತಾಗಿ ಹಾಗೂ ಅದರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆರಂಭಿಕ ಸಮಾಜದಲ್ಲಿ ಏನು ಮೆನ್ಷನ್ ಮಾಡಲಾಗಿದೆಪ್ಪ ಅಂತಂದರೆ, ನಮ್ಮ ಇತಿಹಾಸವನ್ನು ಇಲ್ಲಿವರೆಗೂ ಪ್ರಧಾನವಾಗಿ 3 ಕಾಲಗಳಾಗಿ ವಿಂಗಡಿಸಲಾಗಿದೆ. ಯಾವಂತಂದರೆ, ಮೊದಲನೇದಾಗಿ ಪ್ರಾಗೈತಿಹಾಸ ಕಾಲ, ಎರಡನೇದಾಗಿ ಪೂರ್ವಭಾವಿ ಇತಿಹಾಸ ಕಾಲ, ಮೂರನೇದಾಗಿ ಇತಿಹಾಸ ಕಾಲ. ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್, ಹಿಸ್ಟಾರಿಕ್ ಪೀರಿಯಡ್ ಎಂಬುದಾಗಿ 3 ಕಾಲಗಳಾಗಿ ವಿಂಗಡಣೆ ಮಾಡಲಾಗಿದೆ. ಹಾಗಂದ್ರೆ ಏನಪ್ಪ ಅಂತಂದರೆ, ಅಕ್ಷರವೇ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಶಿಲಾಯುಗಗಳು. ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಹರಪ್ಪ ನಾಗರಿಕತೆ ಕಾಲ ಆಗಿದೆ. ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿದೆಯೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲು ಸಾಧ್ಯವಾಗಿದೆಯೋ ಅಂತಹ ಕಾಲವನ್ನು ನಾವು ಇತಿಹಾಸ ಕಾಲ ಅಂತ ಹೇಳಿ ಕರಿತೀವಿ. ಇದೇನಪ್ಪ ಅಂತಂದರೆ, ನಮ್ಮ ಇತಿಹಾಸದಲ್ಲಿ ಮಾಡಿರುವಂತಹ 3 ಪ್ರಧಾನ ಕಾಲಗಳ ಕುರಿತಾಗಿ ಇಂದು ನೋಡಿದ್ವಿ. ನಂತರ ಭೂಮಿಯ ಮೇಲೆ ಮಾನವರ ಉಗಮ ಮತ್ತು ಬೆಳವಣಿಗೆ ಹೇಗಾಯಿತು ಎಂಬುದನ್ನು ಕುರಿತು ನೋಡೋಣ. ಭೂಮಿಯು 4600 ದಶಲಕ್ಷ ವರ್ಷಗಳ ಹಿಂದೆಯೇ ಹುಟ್ಟಿತು. ಯಾವಾಗಪ್ಪ ಅಂತಂದರೆ 4600 ದಶಲಕ್ಷ ವರ್ಷಗಳ ಹಿಂದೆ ಹುಟ್ಟಿತು ಅಂತ ಹೇಳಿ ನಮ್ಮ ವಿಜ್ಞಾನಿಗಳು ತಿಳಿಸುತ್ತಾರೆ. ಭೂಮಿಯ ಮೇಲೆ ಮೊದಲು ಕಾಣಿಸಿಕೊಂಡಂತಹ ಜೀವಿಗಳೆಂದರೆ ಏಕಕೋಶ ಬ್ಯಾಕ್ಟೀರಿಯಾಗಳಾದಂತಹ ಪ್ರೊಕ್ಯಾರಿಯೋಟ್. ನೆನಪಿಟ್ಕೊಳ್ಳಿ, ಏಕಕೋಶ ಬ್ಯಾಕ್ಟೀರಿಯಾಗಳಾದಂತಹ ಪ್ರೊಕ್ಯಾರಿಯೋಟ್ಗಳು ಭೂಮಿಯ ಮೇಲೆ ಮೊದಲು ಕಾಣಿಸಿಕೊಂಡವು. ಇವು ಆಮ್ಲಜನಕ ಇಲ್ಲದ ವಾತಾವರಣದಲ್ಲೂ ಕೂಡ ಬದುಕಬಲ್ಲವು ಅಂತ ಹೇಳಬಹುದು. ನಂತರ ಸುಮಾರು 4000ದಿಂದ 2500 ದಶಲಕ್ಷ ವರ್ಷಗಳ ಹಿಂದೆ ಶೈವಲ ಅಥವಾ ಆಲ್ಗೆಗಳು ಕಾಣಿಸಿಕೊಂಡವು. ಮುಂದೆ ಇವು ಸಸ್ಯ ಮತ್ತು ಜೀವಿಗಳ ವಿಕಾಸಕ್ಕೆ ಕಾರಣವಾದವು ಅಂತ ಹೇಳಬಹುದು. ಅದಾದಮೇಲೆ ಜೀವಿಗಳ ಪ್ರಪಂಚಕ್ಕೆ ಬಂದಾಗ 3500 ದಶಲಕ್ಷ ವರ್ಷಗಳ ಹಿಂದಿನ ಸೂಕ್ಷ್ಮ ಜೀವಕಣಗಳು ಪಳೆಯುಳಿಕೆಗಳು ಆಸ್ಟ್ರೇಲಿಯಾದಲ್ಲಿ ಪತ್ತೆಯಾಗಿವೆ. ಮೊದಲನೇದಾಗಿ ಎಲ್ಲಿಯಪ್ಪ ಅಂತಂದರೆ 3500 ದಶಲಕ್ಷ ವರ್ಷಗಳ ಹಿಂದಿನ ಸೂಕ್ಷ್ಮ ಜೀವಕಣಗಳು ಇಂದಿಗೂ ಕೂಡ ಆಸ್ಟ್ರೇಲಿಯಾದಲ್ಲಿ ಪತ್ತೆಯಾದವು ಅಂತ ಹೇಳಲಾಗ್ತದ. ನಂತರ ನಮ್ಮ ಕರ್ನಾಟಕದ ಸಂಡೂರು ತಾಲೂಕಿನಲ್ಲಿ ಧಾರವಾಡ ಜಲಜ ಶಿಲೆಗಳಲ್ಲಿ 2000 ದಶಲಕ್ಷ ವರ್ಷಗಳಿಗೂ ಹಿಂದಿನ ಸೂಕ್ಷ್ಮಾಣು ಜೀವಿಗಳು ಪಳೆಯುಳಿಕೆಗಳು ಕಂಡುಬಂದಿವೆ. ಅದಾದಮೇಲೆ ಏನು ಹೇಳ್ಬೇಕಂದ್ರೆ, ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಎಲ್ಲಿ ಕಂಡು ಬಂದ್ರಪ್ಪ ಅಂತಂದರೆ, ನೆನ್ಪಿಟ್ಕೊಳ್ಳಿ, ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಇದೇನಾಗಿತ್ತಪ್ಪ ಅಂತಂದರೆ, ಆರಂಭಿಕ ಸಮಾಜದ ಬೆಳವಣಿಗೆ ಹೇಗಾಯಿತು, ಮಾನವರ ಉಗಮ ಹೇಗಾಯಿತು ಹಾಗೂ ಇತಿಹಾಸದ ಕಾಲಗಳ ಕುರಿತಾಗಿ ತಿಳಿದುಕೊಂಡೆವಿ. ನಂತರ ಬರುವಂತಹದು ಶಿಲಾಯುಗಗಳು ಅಂತಂದರೆ, ಪ್ರಾಗೈತಿಹಾಸ ಕಾಲದಲ್ಲಿ 3 ಹಂತಗಳಿವೆ. ಯಾವಪ್ಪ ಅಂತಂದರೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಅದರ ಬಗ್ಗೆ ಕುರಿತು ನೋಡೋಣ. ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದರೆ ಹಳೆ ಶಿಲಾಯುಗ. ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಅಂತಂದರೆ ಆರ್ಕಿಯೋಲಾಜಿಕಲ್ ಹಂತವಾಗಿದೆ. ಇಲ್ಲಿ ಹರೆ ಚುಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ಯಾವುದರಿಂದ? ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ನಾನಿದರಲ್ಲಿ ಮೇನ್ ಪ್ರಮುಖ ಅಂಶಗಳನ್ನು ಮಾತ್ರ ನೋಟ್ ಮಾಡ್ಕೋತಾ ಹೋಗಿದ್ದೀನಿ. ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಎಲ್ಲಿ ಕಂಡು ಬಂದವಪ್ಪ ಅಂತಂದರೆ, ಮೊದಲನೇದಾಗಿ ಮಧ್ಯಪ್ರದೇಶದ ಬೇಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತ್ತಿರಾಮಪಕ್ಕಂ ಮುಂತಾದವು. ಇಲ್ಲೆಲ್ಲ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಕಂಡುಬಂದಿವೆ. ಅದರ ನಂತರ ಬರೋದು ಮಧ್ಯಶಿಲಾಯುಗ. ಇದನ್ನು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲ ಅಂತ ಕರೀತಾರೆ. ಈ ಕಾಲದಲ್ಲಿ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ
ಮೈಕ್ರೋಲಿಥಿಕ್ ಏಜ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಈ ಕಾಲದ ನೆಲೆಗಳು ಎಲ್ಲೆಲ್ಲಿ ಕಂಡು ಬಂದ್ವಪ್ಪ ಅಂತಂದರೆ ನಮಗೆ ಮಧ್ಯಪ್ರದೇಶದ ಬೆಂಬೆಟ್ಕಾ, ಆಧಮ್ಗರ್ ಹಾಗೂ ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಭಾಗೋರ್, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ್, ಆಂಧ್ರ ಪ್ರದೇಶದ ವಾನ್ಪಸಾರಿ, ಉತ್ತರ ಪ್ರದೇಶದ ಸರಾಯ್ ನಹರ್, ರಾಯ್, ಮಹಾದಹ ಮುಂತಾದವು. ಇಲ್ಲೆಲ್ಲ ಮಧ್ಯಶಿಲಾಯುಗದ ಪ್ರಮುಖ ನೆಲೆಗಳು ಕಂಡುಬಂದವು ಅಂತ ಹೇಳಿ ಕರೆಯಲಾಗ್ತದ. ನೆಕ್ಸ್ಟ್ ಬರೋದು ನವಶಿಲಾಯುಗ ಅಂತಂದರೆ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರ ಬೇಕಾಗ್ತಾ ಇರ್ತಿತ್ತು. ಆದ್ದರಿಂದ ನವಶಿಲಾಯುಗದ ಜನರು ಏನಪ್ಪ ಅಂತಂದರೆ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣು ದೊರೀತಾ ಇತ್ತು. ಆದ್ದರಿಂದ ನದಿ ತೀರದಲ್ಲಿ ಇವರು ಕೃಷಿಯನ್ನು ಆರಂಭಿಸಿದರು. ಹಾಗೆ ಈ ಜನರು ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು ಅಂತ ಹೇಳಿ ತಿಳಿಸ್ಕೊಟ್ರು. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬರುತ್ತವೆ. ನವಶಿಲಾಯುಗದ ಜನರ ಪ್ರಮುಖ ನೆಲೆಗಳು ಯಾವಪ್ಪ ಅಂತಂದರೆ ಕರ್ನಾಟಕದ ಬನಹಳ್ಳಿ ಹಾಗೂ ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ. ನಂತರ ಬರುವುದು ಲೋಹಗಳ ಯುಗ. ನವಶಿಲಾಯುಗದ ಜನರು ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಗಿತ್ತು. ಆದ್ದರಿಂದ ಮೊದಲು ಮಾನವರು ಬಳಸಿದ ಲೋಹ ಯಾವುದಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳಿ, ತಾಮ್ರ ಇದು ಮೊದಲು ಮಾನವರು ಬಳಸಿದಂತಹ ಲೋಹವಾಗಿದೆ. ಅದಾದ ನಂತರ ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚನ್ನು ಉತ್ಪಾದಿಸುವುದನ್ನು ಕಲಿತರು. ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರಲೋಹವಾಗಿದೆ. ನೆನ್ಪಿಟ್ಕೊಳ್ಳಿ, ತಾಮ್ರಕ್ಕೆ ತವರವನ್ನು ಸೇರಿಸುವುದರ ಮೂಲಕ ಕಂಚನ್ನು ಉತ್ಪಾದಿಸುವುದನ್ನು ಇವರು ಕಲಿತರು. ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ನಮಗೆ ದೊರಕುತ್ತವೆ. ನಂತರ ಬರುವಂತಹದು ಕಬ್ಬಿಣ ಶಿಲಾಯುಗ. ಕಬ್ಬಿಣ ಅತ್ಯಂತ ಗಡುಸಾದ ಲೋಹವಾಗಿದೆ. ನೆಕ್ಸ್ಟ್ ಬರೋದು ಕಬ್ಬಿಣ ಶಿಲಾಯುಗ. ಕಬ್ಬಿಣ ಅತ್ಯಂತ ಗಡುಸಾದ ಲೋಹವಾಗಿತ್ತು. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಅಂತ ಹೇಳ್ತೀವಿ. ಅಂದರೆ ಕಬ್ಬಿಣವು 3500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಆದ್ದರಿಂದ ಈ ಕಾಲವನ್ನು ನವ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂತ ಹೇಳಿ ಕರೀತಾರೆ. ಅದಲ್ಲದೆ ಬೃಹತ್ ಶಿಲಾ ಸಂಸ್ಕೃತಿಯ ಸಮಾಧಿಗಳಲ್ಲಿ ಶವದ ಕೋಣೆಯ ಸುತ್ತಲೂ ಕಲ್ಲು ವೃತ್ತಗಳನ್ನು, ಸ್ಟೋನ್ ಸರ್ಕಲ್ಗಳನ್ನು ನಿರ್ಮಿಸ್ತಾ ಇದ್ರು. ಶವದ ಕೋಣೆಗಳಲ್ಲಿ ಕಪ್ಪು ಮತ್ತು ಕೆಂಪು ವರ್ಣದ ಮಡಕೆಗಳು, ಬ್ಲ್ಯಾಕ್ ಆ್ಯಂಡ್ ರೆಡ್ ವೇರ್ ಸಾಮಾನ್ಯವಾಗಿ ಕಂಡುಬರುತ್ತವೆ ಅಂತ ಹೇಳಬಹುದು. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ಏನು ಹೆಚ್ಚಿಗೆ ಆಗ್ತಾ ಬಂತಲ್ಲ, ಆದ್ದರಿಂದ ಕೃಷಿ ಚಟುವಟಿಕೆಗಳು ಕೂಡ ಅನೇಕ ರೀತಿಯಾಗಿ ಗರಿಗೆದರ್ತಾ ತೊಡಗಿದವು. ಆದ್ದರಿಂದ ಹೆಚ್ಚುವರಿ ಉತ್ಪಾದನೆ ಕೂಡ ಉಂಟಾಗ್ತಾ ಹೋಯಿತು. ಹೆಚ್ಚುವರಿ ಉತ್ಪಾದನೆಯನ್ನು ಏನಪ್ಪ ಅಂದರೆ ನಿಯಂತ್ರಿಸುವ ಸಲುವಾಗಿ ಪ್ರಭುತ್ವವಾಗಿ 2600 ವರ್ಷಗಳ ಹಿಂದೆ ಉದಯವಾಗ್ತವು. ಅವುಗಳೇ ಗಣರಾಜ್ಯಗಳು. ಆ ನಂತರ ಬರುವೆ ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬರ್ತವು. ಇದಲ್ಲದೆ ಕಬ್ಬಿಣ ಶಿಲಾಯುಗಕ್ಕೆ ಸೇರಿದಂತಹ ಕರ್ನಾಟಕದ ಪ್ರಮುಖ ನೆಲೆಗಳು ಎಲ್ಲೆಲ್ಲಿ ಕಂಡು ಬರ್ತವಪ್ಪ ಅಂತಂದರೆ ಕರ್ನಾಟಕದಲ್ಲಿ ಬನಹಳ್ಳಿ, ಹಿರೇಬೆನಕನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೇಹಳ್ಳಿ, ಟಿ ನರಸೀಪುರ, ಎಮ್ಮಿಗೆ, ಹಳ್ಳೂರು, ಜಡಿಗನಹಳ್ಳಿ, ಸಾವನದುರ್ಗ, ಹುತ್ರಿದುರ್ಗ, ಪಾಂಡವರದಿಣ್ಣೆ ಮೊದಲಾದವು ಕಡೆಗಳಲ್ಲಿ ಕಬ್ಬಿಣ ಶಿಲಾಯುಗದಂತಹ ಪ್ರಮುಖ ನೆಲೆಗಳು ನಮಗೆ ದೊರಕಿವೆ. ಈ ಪಾಠದಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ ಆರಂಭಿಕ ಸಮಾಜದಲ್ಲಿ 3 ಕಾಲಗಳು ಯಾವಪ್ಪ ಅಂತಂದರೆ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲದ ಕುರಿತಾಗಿ ನೋಡಿದ್ವಿ. ಅವುಗಳ ನೆಲೆಗಳ ಕುರಿತಾಗಿ ನೋಡಿದ್ವಿ. ಮಾನವರ ಉಗಮ ಮತ್ತು ಬೆಳವಣಿಗೆಯ ಕುರಿತಾಗಿ ನೋಡಿದ್ವಿ. ಅದಲ್ಲದೆ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ, ಲೋಹಗಳ ಯುಗ ಹಾಗೂ ಕಬ್ಬಿಣ ಶಿಲಾಯುಗದ ಕುರಿತಾಗಿ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಡುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಲಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.